ಸದ್ಯ ಮುಖ್ಯಮಂತ್ರಿ ದೆಹಲಿಯಲ್ಲಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ದೆಹಲಿಯಿಂದ ವಾಪಸ್ ಅವರು ಬೆಂಗಳೂರಿನತ್ತ ಬರ್ತಾರೆ. ಆದರೆ ಇವತ್ತೇ ಹೈಕಮಾಂಡ್ನಿಂದ ಕ್ಲಿಯರೆನ್ಸ್ ಸಿಗುತ್ತಾ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಿಸಿ? ಇದೊಂದು ಪ್ರಶ್ನೆ ಇದೆ. ಅಂತಿಮವಾಗಿ ಖಾತೆ ಹಂಚಿಕೆ ಯಾವ ರೀತಿ ಆಗುತ್ತೆ ಅನ್ನೋದು ಪ್ರಶ್ನೆ. ಬರ್ತಾರೆ, 8:00 ಹೊರಡ್ತಾರೆ. ಸಂಪುಟ ರಚನೆ ಅಂದರೆ ಸಂಪುಟ ವಿಸ್ತರಣೆ ಆಗಿದೆ. 19 ಮಂದಿ ಸಚಿವರು ಖಾತೆ ಇಲ್ಲದೆ ಓಡಾಡ್ತಾ ಇದ್ದಾರೆ. ಅವರು ರಾಜ್ಯದಾದ್ಯಂತ ಓಡಾಡ್ತಾ ಇದ್ದಾರೆ. ಯಾವ ಖಾತೆ ಮಂತ್ರಿ ಅಂತ ಕೇಳಿದ್ರೆ ಗೊತ್ತಿಲ್ಲ, ಯಾವ ಖಾತೆ ಸಿಗಬಹುದು ಅಂತ ಕೇಳಿದ್ರೆ ಗೊತ್ತಿಲ್ಲ. ಇಲಾಖೆಗಳು ಸದ್ಯ ಎಲ್ಲವೂ ಮುಖ್ಯಮಂತ್ರಿ ಅಂಡರ್ನಲ್ಲಿದೆ. ಹಂಚಿಕೆಯಾಗದ ಖಾತೆಗಳೆಲ್ಲವೂ ಮುಖ್ಯಮಂತ್ರಿ ಅಂಡರ್ನಲ್ಲಿದೆ. ಇವತ್ತಾದರೂ ಖಾತೆ ಹಂಚಿಕೆ ಆಗತ್ತಾ ಅಂತ ಪ್ರಶ್ನೆ ಇರೋದು. ಕ್ಲಿಯರೆನ್ಸ್ ಸಿಗತ್ತಾ ಇವತ್ತು? ಇದ್ರ ಜೊತೆಗೆ ಕೆಲವರು ಮಾಜಿ ಆಗ್ತಾರೆ ಅನ್ನೋ ಲೆಕ್ಕಾಚಾರಗಳಿದವಲ್ಲ. ಈ ಕೃಷ್ಣಪ್ಪ ಅವರನ್ನು ತೆಗೆದುಕೊಳ್ಬೇಕು, ಒಕ್ಕಲಿಗ ಸಮುದಾಯದ ಯಾರೋ ಒಬ್ಬರನ್ನ ತೆಗಿಬೇಕು, ಅವರನ್ನ ಮುಖ್ಯಮಂತ್ರಿಯ ಪೊಲಿಟಿಕಲ್ ಸೆಕ್ರೆಟರಿ ಆಗಿ ಮಾಡಬೇಕು, ಮುಖ್ಯಮಂತ್ರಿಯ ರಾಜಕೀಯ ಕಾರ್ಯದರ್ಶಿಯಾಗಿ ಅವರು ಇರ್ತಾರೆ, ಕೃಷ್ಣಪ್ಪ ಅವರನ್ನ ಮಂತ್ರಿ ಮಾಡಲಾಗತ್ತೆ. ಹಂಗಾದಾಗ ಒಬ್ಬರು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಸೊ ಇದಕ್ಕೂ ಕೂಡ ಇವತ್ತು ಸ್ಪಷ್ಟತೆ ಹೈಕಮಾಂಡ್ನಿಂದ ಸಿಗಬಹುದು. ಖಾತೆ ಹಂಚಿಕೆಯಾಗೋ ಮೊದಲೇ ಮಾಜಿ ಆಗುವಂತ ಸಚಿವರುಗಳು ಯಾರು? ಮಹಿಳಾ ಕೋಟಾದಲ್ಲಿ ಯಾರಿಗೆ ಅವಕಾಶ ಸಿಗತ್ತೆ? ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ಬಗೆಹರಿಸೋದು ಹೇಗೆ? ಉತ್ತರ ಕರ್ನಾಟಕದ ಕುರುಬರಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ಅಸಮಾಧಾನವನ್ನು ಬಗೆಹರಿಸೋದು ಹೇಗೆ? ಇದೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಸ್ಪಷ್ಟತೆ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಇವತ್ತೇ ಆಗಬಹುದು, ಆಗಬೇಕು ಅಂತ ಸಚಿವರು ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಳಿಕದ ಬೆಳವಣಿಗೆಯ ಮಾಹಿತಿಯನ್ನು ಮುಖ್ಯಮಂತ್ರಿ ಇವತ್ತಿನ ಭೇಟಿ ಸಂದರ್ಭದಲ್ಲಿ, ನಿನ್ನೆ ಮತ್ತು ಇವತ್ತಿನ ಭೇಟಿ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಖಾಲಿ ಸ್ಥಾನ ಭರ್ತಿ, ಖಾತೆ ಅದಲು ಬದಲು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರ ಅಸಮಾಧಾನ ತಣಿಸೋ ಬಗ್ಗೆಯೂ ಕೂಡ ಮಾತುಕತೆಯಾಗಿದೆ. ಸಿದ್ದರಾಮಯ್ಯ ಅವರ ಸಿಟ್ಟನ್ನ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಮೊನ್ನೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಬರಲಿಲ್ಲ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿಯೇ ಡಿ.ಕೆ. ಶಿವಕುಮಾರ್ ದಿಲ್ಲಿಗೆ ಹೋದರು. ಸಿದ್ದರಾಮಯ್ಯ ಅವರ ಸಿಟ್ಟಿಗೆ ಕಾರಣ ಶಿವಣ್ಣನವರನ್ನ ಮಂತ್ರಿ ಮಾಡೋದಕ್ಕಾಗಲಿಲ್ಲ. ನಾನು ಹೇಳಿದ್ದು ಶಿವಣ್ಣನವರನ್ನು ಮಂತ್ರಿ ಮಾಡಿ ಅಂತ ಹೈಕಮಾಂಡ್ ಗಾಯತ್ರಿ ಶಾಂತೇಗೌಡ ಹೆಸರು ಕೊಡ್ತು. ಗಾಯತ್ರಿ ಶಾಂತೇಗೌಡರು ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ತಡೆಯೊಡ್ಡಿದ್ರು. ಈಗ ಮಹಿಳಾ ಕೋಟದಲ್ಲಿ ಯಾರು, ಕುರುಬ ಕೋಟದಲ್ಲಿ ಯಾರು, ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಈ ವಿಳಂಬದ ಬಗ್ಗೆ, ಖಾತೆ ಹಂಚಿಕೆಯ ಸಮಸ್ಯೆಯ ಬಗ್ಗೆ ಮುಖ್ಯಮಂತ್ರಿ ಮಾತನಾಡಿದರು. ವಿಪಕ್ಷಗಳ ಟೀಕೆಗೆ ಯಡಿಯೂರಪ್ಪ ಅವರಿದ್ದಾಗ ಎಷ್ಟು ದಿನಕ್ಕೆ ಸಂಪುಟ ಆಯಿತು? ನಾಳೆ ಖಾತೆ ಹಂಚಿಕೆ ಮಾಡಬೇಕು ಅಂತೇನಿಲ್ವಲ್ಲ, ನಾನೊಬ್ಬರೇ ಅಧಿವೇಶನದಲ್ಲಿ ಉತ್ತರ ಕೊಡ್ತೀನಿ ಅಂದರೆ ಅಧಿವೇಶನ ಶುರುವಾಗುವವರೆಗೂ ಖಾತೆ ಹಂಚಲ್ವಾ ಅಂತ ಡೌಟ್ ಬರುತ್ತೆ ಆ ಮಾತು ಕೇಳ್ತಾ ಇದ್ರೆ. ಮಹಿಳೆಗೆ ಸಂಪುಟದಲ್ಲಿ ಒಂದು ಸ್ಥಾನ ಕೊಡಬೇಕು, ಕೊಡ್ತೀವಿ ಅಂತ ಹೇಳೋದ್ರ ಜೊತೆಗೆ ಸಚಿವ ನಾಗೇಂದ್ರ ಅವರನ್ನು ಕೂಡ ಸಮರ್ಥಿಸಿಕೊಂಡ್ರು. ಅವರು ಕೋರ್ಟ್ನ ಅನುಮತಿ ಇಲ್ಲದೆ ದಿಲ್ಲಿಗೆ ಹೋಗಿದ್ದಾರೆ ಅನ್ನೋ ವಿವಾದಕ್ಕೆ ಸಂಬಂಧಿಸಿದಂತೆ ಸಮರ್ಥನೆ ಕೊಟ್ಟರು ಮುಖ್ಯಮಂತ್ರಿ. ಒಂದೇ ಒಂದು ಖಾಲಿ ಇದೆ ಅಷ್ಟೇ. ಕೊಡ್ತೀವಿ, ಒಂದು ಮಹಿಳೆ ಕೊಡಲೇಬೇಕು, ಕೊಡ್ತೀವಿ. ಏನು ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಮಹಿಳೆ ಕೊಡಬೇಕು, ಕೊಡ್ತೀವಿ ನಾವು. ಡೆಲ್ಲಿಲಿ ಎಷ್ಟು ದಿನ ಇತ್ತು, ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು, ನಾವೆಲ್ಲರಿಗೂ ಹೋಗಿ, ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರದ ಬಗ್ಗೆ ನೋಡಿ ಅಂತ ಹೇಳಿದ್ದೀನಿ. ಎಲ್ಲರೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ. 3 ದಿನ ಟೂರ್ ಮಾಡಿದ್ದಾರೆ. ಕೊಡ್ತೀನಿ. ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಕೊಡ್ತೀವಿ ಬಿಡ್ರಿ. ನಾನು ಒಬ್ಬನೇ ಆಗಲಿ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ತಡೆ ಕಳಿಸ್ಕೊಬೇಡಪ್ಪ. ಒಬ್ಬನೇ ಬೇಕಾದ್ರೆ ಉತ್ತರ ಕೊಡ್ತೀನಿ ಅಂತ. ಖಾತೆನೇ ಕೊಡಬೇಕು ಅಂತ ಏನು, ನಾಳೆನೇ ಕೊಡಬೇಕು ಅಂತ ಏನಿಲ್ಲ. ನಾನು ಒಬ್ಬನೇ ಎಲ್ಲ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಟ್ರಪ್ಪ ನೋಡಪ್ಪ. ಯಾರ್ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ ಅಂತ. ಕುಮಾರಸ್ವಾಮಿ ಅವರು ಜಾಮೀನು ತೊಗೊಂಡಿಲ್ವಾ? ಡಿ.ಕೆ. ಶಿವಕುಮಾರ್ ಜಾಮೀನು ತೊಗೊಂಡಿಲ್ವಾ?
ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಮೀನು ತೊಗೊಂಡಿರ್ಲಿಲ್ವಾ? ಈಗಿರೋರೆಲ್ಲ ತೊಗೊಂಡಿಲ್ವಾ? ಎಷ್ಟು ಜನ ಕೇಸ್ ಇದೆಲ್ಲ ತೋರಿಸಿ. ಅದನ್ನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ ನನಗೆ ಯಾವುದೂ ಗೊತ್ತಿಲ್ಲ, ನನಗೆ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದ್ದೀವಿ. ಅವ್ರ ಮೇಲೆ ಯಾವುದು ಉಲ್ಲಂಘನೆ ಆಯಿತು ಅಂತೇಳಿ ಅವ್ರಿಗೆ ಯಾವುದೋ ಶಿಕ್ಷೆ ಕೊಟ್ಬಿಟ್ಟು ಜೈಲು ಪರ್ಮನೆಂಟ್ ಆಗಿರುವಂಥ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನಿಂದ ಕಾನೂನು ನೋಡ್ತೀವಿ. ಪಾಪ ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರಲಿ ಬಿಡಿ. ಸದ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವೇಣುಗೋಪಾಲ್ ಅವರ ನಿವಾಸದಲ್ಲಿದ್ದಾರೆ. ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ರೆಡಿ ಇದ್ದಾರೆ. ಮಂಜುನಾಥ್, ಇವತ್ತಿಗೆ 8ನೇ ದಿನ ಖಾತೆ ಹಂಚಿಕೆಯಾಗಿಲ್ಲ. ಮುಖ್ಯಮಂತ್ರಿ ಏನೇ ಸಮರ್ಥನೆ ಕೊಡಬಹುದು, ಆದರೆ ಇದು ಮುಜುಗರದ ಸನ್ನಿವೇಶ ಕಾಂಗ್ರೆಸ್ ಪಾಲಿಗೆ. ಇವತ್ತಾದರೂ ಕ್ಲಿಯರೆನ್ಸ್ ಸಿಗತ್ತಾ ಹೈಕಮಾಂಡ್ ಇಂದ? ಹೈಕಮಾಂಡ್ ಇಂದ ಕ್ಲಿಯರೆನ್ಸ್ ಇದೆ, ಆದರೆ ಮಾಡುವ ಸಂದರ್ಭದಲ್ಲಿ ಈ ಒಂದಷ್ಟು ಅಸಮಾಧಾನಗಳಿದೆಯಲ್ಲ, ಆ ಅಸಮಾಧಾನಗಳನ್ನು ಇಟ್ಕೊಂಡು ಹೇಗೆ ಮಾಡುವುದು ಅನ್ನುವಂಥ ವಿಚಾರ ಈಗ ಮುಂದಿರುವಂಥದ್ದು. ಆ ಅಸಮಾಧಾನಗಳಿಗೆ ಏನಾದರೂ ಹೈಕಮಾಂಡ್ ಮದ್ದು ಹುಡುಕಿದೆಯಾ ಅನ್ನುವಂಥ ಕಾರಣ ಇಟ್ಕೊಂಡು ದೆಹಲಿಗೆ ಬಂದಿರುವಂಥದ್ದು ಮುಖ್ಯಮಂತ್ರಿಗಳು. ಈಗ ನಿನ್ನೆ ಖರ್ಗೆ ಅವರಿಗೆ ಬ್ರೀಫ್ ಆಯಿತು, ಅದೇ ರೀತಿ ಸುರ್ಜೇವಾಲಾ ಅವ್ರಿಗಾಯಿತು, ಈಗ ಕೆ ಸಿ ವೇಣುಗೋಪಾಲ್ ಅವರಿಗೆ ಬ್ರೀಫ್ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಇವರೆಲ್ಲರಿಗೂ ಕೂಡ ಬ್ರೀಫಿಂಗ್ ಆಗಿ ಇಲ್ಲಿಂದ ರಾಹುಲ್ ಗಾಂಧಿಗೆ ಅದು ಮೆಸೇಜ್ ಕನ್ವೆ ಆಗುತ್ತೆ. ಆ ಬಳಿಕ ಒಂದು ಏನು ಮಾಡಬಹುದು ಅಥವಾ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಒಂದು ಅದಲು ಬದಲು ಮಾಡ್ತಾರಾ ಅಥವಾ ನಾಗೇಂದ್ರ ಪ್ರಕರಣದಲ್ಲಿ ಈಗ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಸರ್ಕಾರ, ಅಂದರೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಹೈಕಮಾಂಡು ಅನ್ನುವಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಹೇಗೆ ಮ್ಯಾನೇಜ್ ಮಾಡುವಂಥದ್ದು, ಅವರಿಗೆ ಇರುವಂಥ ಒಂದು ಸ್ಥಾನ ಈಗ ಯಾರಿಗೆ ಕೊಡಬೇಕು ಅನ್ನುವಂಥ ಚರ್ಚೆ ಇದೆಯಲ್ಲ ಅದು. ಜೊತೆಗೆ ಈಗ ಮೊನ್ನೆ ಅಷ್ಟೇ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ರು 1-to-1 ಮಾತುಕತೆ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ಬಂದು ಈಗ ಕಮ್ಯುನಿಕೇಟ್ ಮಾಡುವಂಥ ಕೆಲಸ ಕೂಡ ಹೈಕಮಾಂಡಿಗೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಮಾಹಿತಿಗಳನ್ನು, ಅಸಮಾಧಾನಗಳನ್ನು, ಏನೇನು ಆಗಿದೆ, ಏನೇನು ಮಾಡ್ಬೋದಾಗಿತ್ತು ಅನ್ನುವಂಥ ವಿವರಣೆಯನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಈ ಮೂರೂ ಜನ ಬಹುತೇಕ ಇವತ್ತು ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರಿಗೆ ಒಂದು ಮಾಹಿತಿಯನ್ನು ಮುಟ್ಟಿಸ್ತಾರೆ. ನಂತರ ಒಂದು ಕಾಲ್ ತೆಗೆದುಕೊಳ್ಬೋದು ಕರ್ನಾಟಕದಲ್ಲಿ ಏನಾಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ಸರ್ ಮಹಿಳಾ ಕೋಟಾ ಒಂದು ಭರ್ತಿ ಆಗಬೇಕಿದೆಯಲ್ಲ ಅನ್ನುವಂಥದ್ದು, ಅವರಿಗೆ ಅಂತ ಮೀಸಲಿದೆ, ಕೊಡ್ತೀವಿ, ಆದರೆ ಅಷ್ಟು ಅರ್ಜೆಂಟ್ ನಾಳೆನ ನಾಡ್ದ ಅನ್ನುವಂಥ ಪ್ರಶ್ನೆಗೆ ಅಷ್ಟು ಅರ್ಜೆಂಟ್ ಇಲ್ಲ ಅನ್ನುವಂಥದ್ದನ್ನ ಹೇಳಿದರು. ಸೊ ಅದರ ಜೊತೆಗೆ ಖಾತೆ ಹಂಚಿಕೆಯೂ ಕೂಡ ಅಷ್ಟೇ, ನಾನೊಬ್ಬನೇ ಎಲ್ಲವನ್ನು ಕೂಡ ಬೇಕಾದ್ರೆ ಉತ್ತರ ಕೊಡಲಿಕ್ಕೆ ಸಿದ್ಧ ಇದ್ದೇನೆ. ಕಳೆದ BSY ಸರ್ಕಾರದಲ್ಲಿ ಏನಾಯಿತು, ಬೇರೆಯವರ ಸರ್ಕಾರದಲ್ಲಿ ಏನಾಯಿತು ಅನ್ನುವಂಥ ಉದಾಹರಣೆಗಳು ಕೊಟ್ಟರೆ ಹೊರತು ನಾವು ಹಂಚಿಕೆ ಮಾಡ್ತೇನೆ ಅನ್ನುವಂಥದ್ದನ್ನು ಅದು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರು ಈ ತನಕ ಕೂಡ ಹೇಳಿಲ್ಲ. ಸೊ ಈಗ ಹೈಕಮಾಂಡ್ ಮುಂದೆ ಚರ್ಚೆ ಆಗಿ ಇಲ್ಲಿಂದ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಹೋಗಿ ಬಹುತೇಕ ಕ್ಲಿಯರ್ ಮಾಡ್ತಾರೆ ಅಂತ ಕಾಣುತ್ತೆ. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.